ನೋಡಿ, ಈ ದಿನ ನರಸಿಂಹರಾಜ ಕ್ಷೇತ್ರದ ಶಾಸಕರು ಸತತ 6 ಬಾರಿ ಜಯಶೀಲರಾಗಿ 2 ಬಾರಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇವರು ರಾಜಕೀಯ ಜೀವನದಲ್ಲಿ 1990ರಲ್ಲಿ ಕಾರ್ಪೊರೇಟರಾಗಿ ಬಂದು 2002ರಲ್ಲಿ ಶಾಸಕರಾಗಿ 2002-3ರಲ್ಲಿ ಮತ್ತೆ ಸಚಿವರಾಗಿ SM ಕೃಷ್ಣ ಸರ್ಕಾರದಲ್ಲಿ ಸಚಿವರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಸಚಿವರಾಗಿ ಅಪಾರ ಅನುಭವ ಹೊಂದಿದ್ದರು. ಯಾವುದೇ ಥರವಾದಂಥ ಹಗರಣಗಳಿಲ್ಲ. ಭಾಳ ದಕ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಂಥ ಒಬ್ಬ ಜನಪ್ರಿಯ ನಾಯಕರಿಗೆ ಈ ದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವ್ರಿಗೆ ಅವಕಾಶ ತಪ್ಪಿರೋದು ನಮ್ಮೆಲ್ಲರಿಗೂ ಭಾಳ ನೋವು ತಂದಿದೆ. ಬಹುಶಃ ಇತಿಹಾಸದಲ್ಲಿ ನೀವು ನೋಡಿದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದ್ದಾಗ ಸನ್ಮಾನ್ಯ ಅಜಿತ್ ಶೆಟ್ಟಿ ಸಾಹೇಬರು ಸತತ 6 ಬಾರಿ ಜಯಶೀಲರಾಗಿದ್ದರು. 1 ಬಾರಿ ಲೋಕಸಭೆಯಲ್ಲಿದ್ದರು. ಅವರು ಹಲವಾರು ಖಾತೆಗಳನ್ನು ನಿಭಾಯಿಸಿ ನಿಮಗೆಲ್ಲ ಗೊತ್ತು. ಅವರು ಈ ರಾಜ್ಯದಲ್ಲಿ KSRTC ಸಚಿವರಾಗಿ ಖಾತೆ ಸಚಿವರಾಗಿ ಸತತ ಯಾವುದೇ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್ ಸಾಹೇಬರ ತಂದೆ ಅಜಿತ್ ಶೆಟ್ಟಿ ಸಾಹೇಬರಿಗೆ ಅವನು ಕಾಯಮಾಗಿ ಮಂತ್ರಿಯಾಗಿದ್ದರು. ತದನಂತರ ಅವರ ಸ್ಥಾನದಲ್ಲಿ ಬಂದಂಥ ಇವತ್ತಿನ ದಿನ ಅವರು 6 ಬಾರಿ ಶಾಸಕರಾಗಿ ಮತ್ತು ಸಚಿವರಾಗಿ ಅಷ್ಟೆಲ್ಲ ಕಾಂಗ್ರೆಸ್ ಪಕ್ಷದ ಅವರು ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಸ್ಟೇಟ್ ಕಾರ್ಯಾಧ್ಯಕ್ಷರಾಗಿ ಕೂಡ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ರು. ಮೊನ್ನೆ ನಡೆದಂಥ 2 ಬಾಗಲಕೋಟೆ ಮತ್ತು ಧಾರವಾಡ ಬೈ ಎಲೆಕ್ಷನ್ ದಾವಣಗೆರೆ ಎಲೆಕ್ಷನ್ ಕೂಡ ಜಯ ತಂದುಕೊಂಡ್ರು. ಪಕ್ಷಕ್ಕೆ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಸಂಸ್ಥೆ ಅಂದರೆ ಕಾಂಗ್ರೆಸ್ನಲ್ಲಿ ಸತತವಾಗಿ ನರಸಿಂಹರಾಜ ಕ್ಷೇತ್ರ, ಈ ಕ್ಷೇತ್ರ ಯಾವಾಗಲೂ ಕಾಂಗ್ರೆಸ್ಗೆ ಅದು ಯಾವಾಗ ಭದ್ರಕೋಟೆಯಾಗಿದ್ದಂಥ ಒಬ್ಬ ಕ್ಷೇತ್ರದ ಶಾಸಕರಿಗೆ ಇವತ್ತು ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ನಾವೆಲ್ಲ ಕಾರ್ಯಕರ್ತರುಗಳು ಭಾಳ ನೋವಿನಿಂದ ಈಗ ಕೂಡ ಕಾಂಗ್ರೆಸ್ ಪಕ್ಷದ ಇವತ್ತು ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಈ ದಿನ ಒತ್ತಾಯಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಮಾದೇಗೌಡರು ಬಹುಶಃ ಈ ಭಾಗದಲ್ಲಿ ಅಪಾರ ಜನಸಂಖ್ಯೆ ಹೊಂದಿರುವಂಥವ್ರು. ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಈ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಭಾಳ ಜನ ಮಾಜಿ ಮೇಯರ್ಗಳು, ಕಾರ್ಪೊರೇಟರ್ಗಳು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಸನ್ಮಾನ್ಯ ಮಾದೇಗೌಡರು NR ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಟ್ಟಾಳು ಕೊಡುಗೈದಾನಿ, ಈ ಭಾಗದಲ್ಲಿ ಜನಪ್ರಿಯ ನಾಯಕ, ಇವತ್ತು ಇಷ್ಟೆಲ್ಲ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈ ಕಾರ್ಯಕ್ರಮದಲ್ಲಿ ಏನು ಅಂದರೆ ಅನ್ಯಾಯ ಆಗಿದೆ. ಅಜಿತ್ ಶೆಟ್ಟರ್ ಕುಟುಂಬ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದಾರೆ. ಅವರ ಮಕ್ಕಳಿಗೆ ಇವತ್ತು ತನ್ವೀರ್ ಶೆಟ್ಟರ್ ಭಾಳ ದಕ್ಷತೆ ಪ್ರಾಮಾಣಿಕ, ಎಲ್ಲೂ ಕೂಡ ಯಾರನ್ನೂ ಬೇಡಕ್ಕೆ ಹೋಗಿಲ್ಲ. ನನಗಾಗಿ ನಾನು ಮನೆ ಬಾಗಿಲು ಬರ್ತದೆ ಅಂತ ಕೂತಿದ್ರು. ಇವತ್ತು ಅನ್ಯಾಯ ಆಗಿದೆ. ಯಾಕಾಗಿದೆ ಗೊತ್ತಿಲ್ಲ. ಇದನ್ನು ಸರಿಪಡಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಿಯ ಶಾಸಕರಾದ ಶ್ರೀಮಾನ್ ತನ್ವೀರ್ ಶೆಟ್ಟಿ ಸಾಹೇಬ್ರೆ, ಹಾಗೆಯೇ ಈ ರಾಜ್ಯದ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬ್ರೆ, ಹಾಗೆಯೇ ನಮ್ಮ ಮೈಸೂರು ಭಾಗದ ಮಾಜಿ CM ಆದ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಮನೆ ಅಜಿತ್ ಶೆಟ್ಟಿ ಸಾಹೇಬ್ರ ಮನೆ ಕಾಂಗ್ರೆಸ್ಸಿಗಾಗಿ ಇಲ್ಲಿ ತನಕ ಸೇವೆನ ಸಲ್ಲಿಸ್ಕೊ ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಅಜಿತ್ ಶೆಟ್ಟಿ ಸಾಹೇಬರು ಅಂದರೆ ಅಲ್ಪಸಂಖ್ಯಾತರು ಅಂದರೆ ಅಜಿತ್ ಶೆಟ್ಟಿ ಸಾಹೇಬರು ಅಂತ ಇದ್ದಂಥ ಮನೆ ಇವತ್ತು ಅದೇ ರೀತಿ ಅವರ ಮಗ ಆದ ತನ್ವೀರ್ ಶೆಟ್ಟಿ ಸಾಹೇಬರು 6 ಬಾರಿ ಯಾವುದೇ ಕಳಂಕ ಇಲ್ಲ, 2 ಬಾರಿ ಮಂತ್ರಿ ಆದರೂ ಕಪ್ಚುಕ್ಕಿ ಇಲ್ಲ, ಇವತ್ತೂ ಮಂತ್ರಿ ಕೊಟ್ಟರು ಕಪ್ಚುಕ್ಕಿ ಇಲ್ಲಂತೆ ನಿಭಾಯಿಸುವಂಥ ಕೆಪಾಸಿಟಿ ಇರುವಂಥ ತನ್ವೀರ್ ಶೆಟ್ಟಿ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹೇಳಿ ಉಪಮುಖ್ಯಮಂತ್ರಿ ಹೋಗ್ಲಿ, ಮಂತ್ರಿನೂ ಮೋಸ ಮಾಡಿ ದುಡ್ಕೊಬಂದಂಥ ಮನೇನ ಬೆಳಕಿರೋ ಮನೇನ ಕತ್ಲೆ ಮಾಡಬೇಡಿ. ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು, ಹಿಂದೂ ಮುಸ್ಲಿಂ ಕ್ರೈಸ್ತರು, ಪ್ರತಿಯೊಬ್ಬ ಜನಾಂಗ ಇವತ್ತು ಅವ್ರಿಗಾಗಿ ಕಾಡ್ತಾ ಇದೆ. ಮಂತ್ರಿ ಕೊಡಿ, ನಾವೆಲ್ಲ ಎಲ್ಲೋಗ್ಬೇಕು, ಯಾರ ಹತ್ರ ಹೋಗಿ ಕೇಳಬೇಕು, ಬೇರೆಯವ್ರು ಯಾರು ಸೇರಿಸಲ್ಲ. ಮಂತ್ರಿಗಳಾಗ್ಬೋದು, MLAಗಳಾಗ್ಬೋದು, ಹೋಗೋಕ್ಕಾಯ್ತದ? ಇವತ್ತು ಬೇರೆ ಪಾರ್ಟಿ ಹತ್ರ ಹೋಗಿ ಕೇಳೋಕ್ಕಾಯ್ತದ? ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಬೇಡಿ. ತನ್ವೀರ್ ಶೆಟ್ಟಿ ಸಾಹೇಬರಿಗೆ ಮಂತ್ರಿ ಕೊಳ್ಳೇಬೇಕು. ಯಾರ್ಯಾರೋ ಯಾವ್ದಾರ ಭ್ರಷ್ಟಾಚಾರ ಮಾಡಿದಾರ? ಯಾವುದೇ ಭ್ರಷ್ಟಾಚಾರ ಇಲ್ಲ, ಯಾವುದೇ ಥರ ಅನ್ಯಾಯ ಇಲ್ಲ. ದುಡ್ಕೊಂಡು ಬಂದಂಥವ್ರು ಇಡೀ ಮೈಸೂರಲ್ಲಿ ಈ ಸತಿ ಮೇಯರು ಆಗಬೇಕು ಕಾಂಗ್ರೆಸ್ಸಿಂದ ಅಂದರೆ ತನ್ವೀರ್ ಶೆಟ್ಟಿ ಸಾಹೇಬರಿಗೆ ಮಂತ್ರಿ ಕೊಡಬೇಕು. ಕೊಟ್ಟರೆ
ಮಂತ್ರಿ ಗೆಲ್ತಾರೆ, ಕಾಂಗ್ರೆಸ್ ಪಕ್ಷ ಮೇಯರ್ ಗೆಲ್ತದೆ, ಅಧಿಕಾರಕ್ಕೆ ಬರ್ತದೆ. ಹಾಗೇನೆ MP ಗೆಲ್ಲಬೇಕು ಅಂದ್ರೂ ಇವರ ಆಸಕ್ತಿ ಬೇಕೇ ಬೇಕು. ಈ ಜಿಲ್ಲೆಯಲ್ಲಿ ಇಲ್ಲಿ MP ಗೆಲ್ಲಬೇಕಾದ್ರೂ ಈ ರಾಜ್ಯದಲ್ಲಿ ತನ್ವೀರ್ ಸೇಠ್ ಸಾಹೇಬ್ರದ್ದು ಕೊಡುಗೆ ಬೇಕೇ ಬೇಕು, ಅವ್ರ ಲೀಡರ್ಶಿಪ್ ಬೇಕೇ ಬೇಕು. ನಮ್ಮೆಲ್ಲರ ಒತ್ತಾಯದಿಂದ ಮಂತ್ರಿ ಕೊಳ್ಳೇಬೇಕು. ಇದು ಭಾಳ ಅನ್ಯಾಯ. ನಂಬಿಸಿ ಕತ್ಕೂದಂಗೆ ಇದು ನಂಬಿಸಿ ಕತ್ಕುಯ್ತಾ ಇದ್ದೀರಿ. ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಅವರಿಗೆ ಖಂಡಿತವಾಗೂ ಕೊಡಲೇಬೇಕು ಮಂತ್ರಿನ ಅಂತ ನಮ್ಮೆಲ್ಲರ ಒತ್ತಾಯ. ಒಂದೇ ಒಂದು ಜನಾಂಗದ ಲೀಡ್ರ್ ಅಲ್ಲ ಅವರು, ಪ್ರತಿಯೊಂದು ಜನಾಂಗದ ಲೀಡ್ರು. ಪ್ರತಿಯೊಂದು ಜಾತಿ ಇದೆ NR ಕ್ಷೇತ್ರದಲ್ಲಿ, ಮೈಸೂರಲ್ಲಿ. ಎಲ್ಲರ ಒಮ್ಮತದಿಂದ ಎಲ್ಲರ ಬೇಡಿಕೆ ಕಣ್ಣೀರು ಹಾಕ್ತಾ ಇದ್ದಾರೆ ಜನ. ಇವತ್ತು ವಿಷ ಕುಡ್ದಿದ್ದಾರೆ, ಒಬ್ಬ ಕಾರ್ಯಕರ್ತ ವಿಷ ಕುಡ್ದಿದ್ದಾನೆ, ಎಷ್ಟೋ ಜನ ಸೀಮೆಣ್ಣೆ ಕಡಿದ್ದಾರೆ. ಇದಾಗಬಾರ್ದು. ಆದರೆ ಮಂತ್ರಿ ಸ್ಥಾನ ಕೊಳ್ಳೇಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಬೇಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಾರಿ ಮೈಸೂರು ನಗರದಲ್ಲಿ ಗೆದ್ದಂಥ ಶಾಸಕರಾದಂಥ ತನ್ವೀರ್ ಸೇಠ್ರವ್ರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿತು. ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಒಂದು ಭ್ರಷ್ಟಾಚಾರನ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಇವರು. ತುಂಬ ನೀಟಾಗಿ ಪಕ್ಷದ ಸಂಘಟನೆ ಕೂಡ ಮಾಡಿ ಇವರು ಕಾರ್ಯಾಧ್ಯಕ್ಷರಾಗಿ ಭಾಳಷ್ಟು ಪಕ್ಷಕ್ಕೆ ಸಂಘಟನೆ ಮಾಡಿ ಅತಿ ಹೆಚ್ಚು NR ಕ್ಷೇತ್ರದಲ್ಲಿ ನಗರ ಪಾಲಿಕೆ ಸದಸ್ಯರುಗಳನ್ನ ಗೆಲ್ಲಿಸ್ಕೊಟ್ಟಂಥ ಕ್ಷೇತ್ರ ಯಾವುದಾದ್ರೂ ಇದೆ ಅಂದರೆ ಅದು ನರಸಿಂಹರಾಜ ಕ್ಷೇತ್ರ. ಮತ್ತು 224 ಕ್ಷೇತ್ರದಲ್ಲೂ ಯಾವುದಾದ್ರೂ ಮೊದಲನೇದಾಗಿ ಗೆಲ್ತದೆ ಅನ್ನೋ ಕ್ಷೇತ್ರ ಆದರೆ ಅದು ನರಸಿಂಹರಾಜ ಕ್ಷೇತ್ರ. ಈಗಿರುವಾಗ ಯಾರಿಗೋ ಬಕೀಟ್ ಹಿಡಿಯೋರಿಗೆಲ್ಲ ಕೊಡ್ತಾ ಇದ್ದಿರಲ್ಲ ಸ್ವಾಮಿ, ಪುಂಡು ಪೋಖ್ರಿಗಳಿಗೆಲ್ಲ ಕೊಡ್ತಾ ಇದ್ದಿರಲ್ಲ ಸ್ವಾಮಿ. ದಯಮಾಡಿ ಇಂಥ ನಿಷ್ಠಾವಂತ ಕಾರ್ಯಕರ್ತನಿಗೆ ಗುರುತಿಸಿ ಸಚಿವ ಸ್ಥಾನ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ಮೈಸೂರು ನಗರದಲ್ಲಿ ಕಾಂಗ್ರೆಸ್ ಉಳಿತದೆ, ಇಲ್ಲ ಅಂದರೆ ಕಾಂಗ್ರೆಸ್ ಅಳಿತದೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. DK ಶಿವಕುಮಾರ್ ಸಾಹೇಬ್ರೆ, ದಯಮಾಡಿ ನಮ್ಮ ತನ್ವೀರ್ ಸೇಠ್ರವ್ರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ಮೈಸೂರು ನಗರಕ್ಕೆ ಒಂದು ಬಲ ತುಂಬುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈ ದಿನ ಮಾನ್ಯ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ರವರಲ್ಲಿ ಹಾಗೂ KPCC ಅಧ್ಯಕ್ಷರಲ್ಲಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ದಿನ ಮೈಸೂರು ಭಾಗದ ಜನತೆಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆಗಿರುವಂಥ ನೋವು ಹೇಳತೀರದು. ಈ ಒಂದು ಭಾಗದಲ್ಲಿ ಅತ್ಯಂತ ಸಂತೋಷದ ದಿನಗಳನ್ನು ಆಚರಣೆ ಮಾಡೋದಕ್ಕೆ ಕಾಯ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ ಮಾನ್ಯ ಶಾಸಕ ತನ್ವೀರ್ ಸೇಠ್ರವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿ ಮಹತ್ವಾಕಾಂಕ್ಷೆಯನ್ನು ಉಳ್ಳವರಾಗಿದ್ದರು. ಅತಿಯಾಗಿ ತುಂಬ ವಿಶ್ವಾಸನ ಇಟ್ಟಿದ್ದರು ಕಾಂಗ್ರೆಸ್ ನಾಯಕರಲ್ಲಿ, ವರಿಷ್ಠ ನಾಯಕರಲ್ಲಿ. ಈ ಬಾರಿ ನಮ್ಮ ಜನ ಮೆಚ್ಚಿನ ನಾಯಕರಾದಂಥ ಜನಾನುರಾಹಿ ತನ್ವೀರ್ ಸೇಠ್ರವರು 6 ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿ ಈ ಒಂದು ಮೈಸೂರಿನ ಭಾಗದಲ್ಲಿ NR ಕ್ಷೇತ್ರದಿಂದ ಪ್ರತಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 22 ಕ್ಷೇತ್ರಗಳಲ್ಲಿ ಸುಮಾರು 18ರಿಂದ 19 ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ನಡೆಸೋದಕ್ಕೆ ಕಾರಣಕರ್ತರಾಗಿದ್ದರು. ಅವರ ನಾಯಕತ್ವದಲ್ಲಿ ಸುಮಾರು 20 ಸ್ಥಾನಗಳನ್ನು ಕಾರ್ಪೊರೇಟರ್ಗಳನ್ನು ಗೆಲ್ಸ್ಕೊಂಡು ಬರ್ತಾಯಿದ್ರು. ಈ ಒಂದು ನಾಯಕರಿಗೆ ಈ ಒಂದು ದಿನ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡದೆ ಅನ್ಯಾಯ ಮಾಡಿದರೆ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಕಾರ್ಯಕರ್ತರು, ನಾವು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವನ್ನು ನೀಡುತ್ತಾ ಬರ್ತೇವೆ. ಆದರೆ ಮುಂದಿನ ದಿನಗಳಲ್ಲಿ ಒಂದು ಸ್ಥಾನ ಖಾಲಿ ಇದೆ. ಈಗಾಗಲೇ 20ರಲ್ಲಿ 19 ಸ್ಥಾನವನ್ನು ನೀಡಿ ಭರ್ತಿ ಮಾಡಿದ್ದೀರಾ. ಇನ್ನೊಂದು ಉಳಿದಿರುವಂಥ ಸ್ಥಾನದಲ್ಲಿ ಮಾನ್ಯ ಶಾಸಕರಾದಂಥ ತನ್ವೀರ್ ಸೇಠ್ರವರಿಗೆ ಒಂದು ಮಂತ್ರಿ ಸ್ಥಾನವನ್ನು ನೀಡುವ ಮೂಲಕ ಈ ಒಂದು ಭಾಗದ ಮೈಸೂರು ಭಾಗದ ಸುಮಾರು ವಿಶ್ವಾಸ ಇಟ್ಟಿರುವಂಥ ಜನಗಳಿಗೆ ಖುಷಿ ಕೊಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯದ ಕ್ಷೇತ್ರದ ಶಾಸಕರಾದಂಥ ಶ್ರೀ ತನ್ವೀರ್ ಸೇಠ್ ಸಾಹೇಬರಿಗೆ ಇವತ್ತು ಅನ್ಯಾಯ ಆಗಿರೋದು ನಮಗೆಲ್ಲರಿಗೂ ತುಂಬ ನೋವಾಗಿದೆ. ಈ ಕ್ಷಣದಲ್ಲಿ ನಾವು ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಈ ನರಸಿಂಹರಾಜ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಈ ಕ್ಷೇತ್ರ 6 ಸಲ ಗೆದ್ದಿದ್ದಾರೆ. 6 ಸಲ ಗೆದ್ದಿದ್ದರೂ ಕೂಡ ಅವರಿಗೆ ಅನ್ಯಾಯ ಆಗಿದೆ, ಜನಗಳಿಗೆ ಅನ್ಯಾಯ ಆಗಿದೆ.
ಈ ಮುಖಾಂತರ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಏನು ನಡೆ ಇದೆ ಅದು ಸರಿ ಇಲ್ಲ. ಕ್ಷೇತ್ರದಲ್ಲಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಬಂದು ಈ ಅಭಿಮಾನಿಗಳು ಇವತ್ತು ಸಾವಿರಾರು ಜನದಲ್ಲಿ ಸೇರಿದ್ದಾರೆ. ಇದೆಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ನರಸಿಂಹರಾಜ ಕ್ಷೇತ್ರದ ಶ್ರೀ ಶಿವಶಂಕರಣ್ಣ ಅವರು ನಮ್ಮ ಬ್ರದರು, ಅವರ ಮುಖಾಂತರ ಇದೆಲ್ಲ ಸಭೆ ಸೇರಿ ಇವತ್ತು ನಾವೆಲ್ಲ ಒಂದು ತೀರ್ಮಾನ ಮಾಡಿ ಬಂದಿದ್ದೀವಿ. ನಮ್ಮ ಸ್ನೇಹಿತರಾದಂಥ ಮಾಜಿ ಕಾರ್ಪೊರೇಟರ್ ಉದಯ್ ಕುಮಾರ್ ಅವರು, ಬಾಲಣ್ಣ ಅವರು ಮತ್ತು ಪ್ರಮೋದ್ ಎಲ್ಲ ಬುದ್ಧಣ್ಣ ಅವರು, ನಾವೆಲ್ಲ ಕಾರ್ಯಕರ್ತರುಗಳು ಇವತ್ತು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಈ ಮುಖಾಂತರ ನಾವು ಕೇಳೋದೊಂದೇ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಈ ಮುಖಾಂತರ ನಾವು ಆಗ್ರಹಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ದೇನೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸುಮಾರು ಶಾಸಕರಾದಂಥ ತನ್ವೀರ್ ಸೇಠ್ರವರು ಆಶ್ರಯ ಮನೆ ಇರ್ಬೋದು, ಮತ್ತು ಕೊಳಚೆ ನಿರ್ವಹಣಾ ಮಂಡಳಿ ವತಿಯಿಂದ ಸುಮಾರು ಒಂದು 7,000 ಮನೆಗಳನ್ನ ಈವರೆಗೂ ವಿತರಣೆ ಮಾಡಿಸ್ಕೊಂಡು ಬಂದಿದ್ದಾರೆ ಬಡವರಿಗೆ. ಈ ಏನು ಇಲ್ಲಿ ಹಿಂದುಗಡೆ ಕೂತಿರ್ತಕ್ಕಂಥ ಏನು ಜನಗಳಿದ್ದಾರೆ ಇವರೆಲ್ಲ ಕೆಸರೆ ಭಾಗದಿಂದ ಬಂದಿರ್ತಕ್ಕಂಥ ಜನಗಳು. ಇವ್ರು ಯಾರು ಹಣ ಪಡ್ಕೊಂಡು ಅಥವಾ ಇನ್ನೊಂದು ವಿಚಾರವಾಗಿ ಯಾರು ಬಂದಿರತಕ್ಕಂಥ ಜನಗಳೆಲ್ಲ ಎಲ್ಲ ಅವರು ವಾಲಂಟ್ರಿಯಾಗಿ ಅಭಿಮಾನಿಗಳು ಬಂದಿದ್ದಾರೆ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಪರಿಗಣಿಸಿ ಅವರಿಗೆ ಒಂದು ಮಂತ್ರಿ ಸ್ಥಾನ ನೀಡುವುದರ ಮೂಲಕ ನರಸಿಂಹರಾಜ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಅವರು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ನಮ್ಮ ಕೆಸರೆ, ಗಾಂಧಿನಗರ ಮತ್ತು ಇನ್ನಿತರ ಗಣೇಶ್ ನಗರ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಜನಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಹಾಗೆ ಕೂಡ ನಮ್ಮ ಶಿವಶಂಕರ್ ಅವರು, ಬಾಲು ಅವರು, ಬುದ್ಧಣ್ಣವರವರು ಬೇರೆ ಕ್ಷೇತ್ರದವರಾಗಿದ್ದರೂ ಕೂಡ ಅವ್ರಿಗೆ ಬಂದು ಅತಿ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸದಿಂದ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸನ್ಮಾನ್ಯ ಶಾಸಕರಾದಂಥ ತನ್ವೀರ್ ಸೇಠ್ ಸಾಹೇಬರು ಮತ್ತು ಮೈಸೂರು ಟೈಗರ್ ಅನ್ಸ್ಕೊಂಡಿರೋಂಥ ಅಜಿತ್ ಸೇಠ್ ಸಾಹೇಬರು ದೊಡ್ಡ ಸಾಹೇಬರು ಅಜಿತ್ ಸೇಠ್ ಸಾಹೇಬರು ಸತತವಾಗಿ ಸುಮಾರು ಹಲವಾರು ಬಾರಿಗಳು ಗೆಲ್ತಾನೆ ಬಂದಿದ್ದರು. ಅವರು ಕಾಲವಾದಂಥ ನಂತರ ತನ್ವೀರ್ ಸೇಠ್ ಸಾಹೇಬರಿಗೆ ಅವಕಾಶ ಸಿಕ್ತು. ಅವಕಾಶದಲ್ಲಿ ಅವಾಗಿಂದ ಕೂಡ ಸತತವಾಗಿ ಗೆಲ್ತಾನೆ ಬರ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ಬಡವರು ಮತ್ತು ದಲಿತರು ಯಾರೇ ಆಗಿದ್ರೂ ಕೂಡ ಭೇದ ಭಾವ ಇಲ್ಲದಂತೆ ಅವ್ರಿಗೆ ಮನೆಗಳು ನಿರ್ಮಿಸ್ಕೊಟ್ಟು ಲೋನ್ಗಳು ಕೊಡಿಸಿ ಅವ್ರ ಸೇವೆ ಅಂತೂ ಭಾಳ ಸತತವಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವ್ರ ಅಭಿಮಾನಿಗಳು ಇವತ್ತು ದೊಡ್ಡ ಬಳಗದಿಂದ ಬಂದು ಅವ್ರಿಗೆ ಮಂತ್ರಿ ಪದವಿ ಅಂತೂ ಕೊಳ್ಳೇಬೇಕಂತೇಳಿ ಭಾಳ ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಅವ್ರಿಗೆ ಎಲ್ಲ ಜನಾಂಗದ ಸೇವೆ ಮಾಡೋವಂಥ ಅವಕಾಶ ಕೊಡಬೇಕಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಕುರಿಮಂಡಿ, ಗಾಂಧಿನಗರ, ಕ್ಯಾತ್ಮನಹಳ್ಳಿ ಎಲ್ಲ ಭಾಗದ ಜನಾಂಗ ಸೇರಿ ಇದನ್ನಂತೂ ಯಶಸ್ವಿಯಾಗಿ ನಡೆಸ್ಕೊಳ್ಳೋಕ್ಕೆ ಮುಂದೆ ಹೋರಾಟಕ್ಕೂ ಸಿದ್ಧವಾಗಿದ್ದಾರೆ ಅಂತೇಳಿ ನಾವು ಬೇಡಿಕೆಗಳು ಇಡ್ತಾ ಇದ್ದೀವಿ. ದಯವಿಟ್ಟು ಮಂತ್ರಿ ಪದವಿ ಅಂತ ಕೊಳ್ಳೇಬೇಕು ಡಿ ಕೆ ಸಾಹೇಬರು ತನ್ವೀರ್ ಸಾಹೇಬರಿಗೆ.